ನನಗೂ ನನ್ನ ಕಸಿನ್ಸ್ಗೂ ದೆವ್ವದ ಕತೆ ಕೇಳೋದಂದರೆ ಸಿಕ್ಕಾಪಟ್ಟೆ ಇಷ್ಟ. ಆವತ್ತು ಯಾವುದೋ ಸಂಭ್ರಮಕ್ಕೆ ಎಲ್ಲರೂ ಒಟ್ಟಾಗಿದ್ವಿ. ರಾತ್ರಿ 11 ಸಮೀಪಿಸಿತ್ತು. ನಾವು ನಮ್ಮ ಅಣ್ಣನೊಬ್ಬನಿಗೆ ದೆವ್ವದ ಕತೆ ಹೇಳಲು ಪೀಡಿಸಿದೆವು. ಅವನು ನಮ್ಮ ಹಠಕ್ಕೆ ಆ ಊರಲ್ಲೇ ನಡೆದ ಅವನ ಸ್ನೇಹಿತರಿಗಾದ ನೈಜ ಅನುಭವವನ್ನು ಹೇಳುವುದಾಗಿ ನಮಗೆ ಹೇಳಿದ. ನಮ್ಮೂರು ಉಡುಪಿ ಜಿಲ್ಲೆಯ ಮಲ್ಪೆಯ ಸಮೀಪದ ತೊಟ್ಟಂ ಎಂಬ ಗ್ರಾಮ. ಮಲ್ಪೆ ಬೀಚ್ ಎಲ್ಲರಿಗೂ ಗೊತ್ತೇ ಇರುತ್ತದೆ. ಅಲ್ಲಿಂದ ಉತ್ತರಕ್ಕೆ ಸಾಗಿದರೆ ತೊಟ್ಟಂ ಬೀಚ್ ಸಿಗುತ್ತದೆ. ತೊಟ್ಟಂ ಬೀಚಲ್ಲಿ ಕಡಲು ಮತ್ತು ಹೊಳೆಯೊಂದು ಸೇರುವ ಜಾಗವಿದೆ. ಅದಕ್ಕೆ ನಾವು ಪೊಟ್ಟಿಲ್ಲ ಅಂತ ಕರಿತೇವೆ. ಅದಕ್ಕೆ ಆ ಹೆಸರು ಹೇಗೆ ಬಂತೋ ಅದು ಈಗ ಮುಖ್ಯವಲ್ಲ. ನಾನು ಈಗ ಹೇಳ ಹೊರಟಿರುವ ಕತೆ ಆ ಹೊಳೆಯ ಮೇಲೆ ಬಿಡಾನಿಡಿಯೂರು ತೊಟ್ಟಂನಲ್ಲಿ ನಿಂತಿದ್ದ ಸೇತುವೆಯಲ್ಲಿ ನಡೆದ ಒಂದು ನಿಗೂಢ ಘಟನೆಯ ಕುರಿತಾಗಿ. ಆ ಸೇತುವೆ ಬಹಳ ಚಿಕ್ಕದಾಗಿದ್ದು ಅದರಲ್ಲಿ ಏಕಕಾಲಕ್ಕೆ 2 ಬೃಹತ್ತಾಕಾರದ ವಾಹನಗಳಾಗಲಿ ಒಂದು ಚಿಕ್ಕ ಇನ್ನೊಂದು ಬೃಹತ್ ವಾಹನವಾಗಲಿ ಚಲಿಸಲಾಗುತ್ತಿಲ್ಲ. ನವರಾತ್ರಿ ಸಂದರ್ಭಕ್ಕೆ ಅದರಾಚೆ ಸ್ವಲ್ಪ ದೂರದಲ್ಲಿ ಇದ್ದ ದುರ್ಗಾಗುಡಿಗೆ ಹೋಗುವ ಒಂದು ವೇಳೆ ಬಸ್ಸು ಬರುತ್ತಿದ್ದರೆ ನಾವು ಬಸ್ಸು ಹೋಗುವವರೆಗೂ ಅಲ್ಲೇ ನಿಂತು ಮತ್ತೆ ಹೋಗುವುದು ಅನಿವಾರ್ಯವಾಗಿತ್ತು. ಅದಕ್ಕಾಗಿಯೇ ಏನೋ ಅದನ್ನು ಪೊಟ್ಟು ಸುಂಕ ಎಂದು ನಮ್ಮವರು ಕರೆಯುತ್ತಿದ್ದರು. ಆ ಚಿಕ್ಕ ಸೇತುವೆಯ ಬಗ್ಗೆ ಗ್ರಾಮ ಪಂಚಾಯಿತಿಯಲ್ಲಿ ಸಾಕಷ್ಟು ಚರ್ಚೆಯಾಗಿ ಇಂದು ಅದರ ಅಗಲವನ್ನು ಹೆಚ್ಚಿಸಲಾಗಿದೆ. ಆದರೆ ಆ ಘಟನೆ ಅದು ಚಿಕ್ಕದಾಗಿ ಇದ್ದ ಸಮಯದಲ್ಲಿ ನಡೆದದ್ದು. ಅದೊಂದು ಹುಣ್ಣಿಮೆಯ ರಾತ್ರಿ. ಅಣ್ಣನ 3 ಸ್ನೇಹಿತರು ಬಡಕೈ ತೊಟ್ಟುಮಿನಿಂದ ಬರುತ್ತಿದ್ದರು. ಉತ್ತರ ತೊಟ್ಟುಮಿಗೆ ಯಾವುದೋ ಕೆಲಸದ ನಿಮಿತ್ತ ಹೋದವರು ರಾತ್ರಿ 11ರ ಮೇಲೆ ಆ ಜಾಗದಲ್ಲಿ ಬರುತ್ತಿದ್ದರಂತೆ. ಉತ್ತರದಿಂದ ದಕ್ಷಿಣದತ್ತ ಪ್ರಯಾಣಿಸುತ್ತಿದ್ದ ಅವರಿಗೆ ಆ ಸೇತುವೆ ಸಮೀಪಿಸುತ್ತಿದ್ದಂತೆ ಯಾರೋ ಆ ಸೇತುವೆಯ ಹಲವಾರು ಕಂಬಗಳಲ್ಲಿ ಒಂದು ಕಂಬದ ಮೇಲೆ ಕೂತು ಕೆಳಗಿರುವ ಹೊಳೆಗೆ ಒಂಥರ ವಿಚಿತ್ರವಾಗಿ ಪದೇ ಪದೇ ಗಾಳ ಹಾಕಿ ಎಳೆಯುತ್ತಿದ್ದರಂತೆ. ಆ ಸೇತುವೆಗೆ ಹತ್ತಿರ ಸಮೀಪಿಸುತ್ತಿದ್ದಂತೆ ಯಾವುದೋ ಅಜ್ಜ ಹೊಳೆಗೆ ಪದೇ ಪದೇ ಗಾಳ ಹಾಕಿ ಎಳೆಯುತ್ತಿದ್ದರು. ಅರೆ ಹುಣ್ಣಿಮೆಯಲ್ಲಿ ಬೆಳಕಲ್ಲಿ ಸರಿಯಾಗಿ ಕಾಣಿಸುತ್ತಿತ್ತಂತೆ. ಆ ಅಜ್ಜ ಹೊತ್ತಿನಲ್ಲಿ ಏನು ಗಾಳ ಹಾಕುತ್ತಿದ್ದಾರೆ? ಅವರಲ್ಲಿ ಒಬ್ಬರು ಇನ್ನೊಬ್ಬರಿಗೆ ಹೇಳಿದರಂತೆ. ಹೌದು ಮಾರೆ, ಈ ಹೊತ್ತಿನಲ್ಲಿ ಎಂಥ ಮೀನು ಹಿಡಿಯುವುದು? ಇನ್ನೊಬ್ಬರು ಹೇಳಿದರಂತೆ. ಯಾವುದಕ್ಕೂ ಹೋಗಿ ಎಷ್ಟು ಮೀನು ಹಿಡಿದಿದ್ದಾರೆ ನೋಡೋಣ ಎಂದು ಮತ್ತೊಬ್ಬ ಹೇಳಿದಾಗ ಅಜ್ಜನ ಬಳಿ ಹೋಗುವ ನಿರ್ಧಾರ ಮಾಡಿದರಂತೆ. ಸೇತುವೆ ಹತ್ತಿರ ಬರುತ್ತಿದ್ದಂತೆಯೂ ಅಜ್ಜ ನಿರಂತರವಾಗಿ ಗಾಳ ಹಾಕಿ ಅದನ್ನು ಎಳೆಯುತ್ತಿರುವ ದೃಶ್ಯ ಕಾಣಿಸುತ್ತಲೇ ಇತ್ತಂತೆ. 3 ಹತ್ತಿರ ಹೋಗಿ ಅಜ್ಜ ಗಾಳ ಹಾಕುವುದನ್ನು ನೋಡಿದರಂತೆ. ಏನಾದರೂ ಮೊದಲು ಎಷ್ಟು ಮೀನು ಹಿಡಿದಿದ್ದಾರೆ ಎಂದು ನೋಡುವ ಎಂದು ಪಕ್ಕದಲ್ಲೇ ಇದ್ದ ಲಕೋಟಿ ತೆಗೆದು ಕೈಯಲ್ಲಿದ್ದ ಟಾರ್ಚ್ ಹಿಡಿದು ಒಳಗೆ ನೋಡಿದರಂತೆ. ಆದರೆ ಒಳಗೆ ಒಂದೂ ಮೀನು ಇರಲಿಲ್ಲ. ವಿಚಿತ್ರವೆನಿಸಿ ಹೊಳೆಗೆ ಟಾರ್ಚ್ ಹಾಕಿದಾಗ ಹೊಳೆಯ ನೀರು ಕೂಡ ಬತ್ತಿತ್ತು. ಅಣ್ಣನ ಸ್ನೇಹಿತರು, ಈ ಅಜ್ಜ ನೀರು ಇಲ್ಲದೆ ಇರೋ ಹೊಳೆಗೆ ಏನು ಗಾಳ ಹಾಕ್ತಾ ಇದ್ದಾರೆ ಎಂದು ನಗುತ್ತಾ ಮೀನು ಹಿಡಿಯುವ ಅಜ್ಜ ಎಂದು ಕೂಗುತ್ತಾ ಅಜ್ಜನ ಮುಖಕ್ಕೆ ಟಾರ್ಚ್ ಲೈಟ್ ಹಾಕಿದರಂತೆ. ಆದರೆ ಅಜ್ಜನ ಮುಖಕ್ಕೆ ಟಾರ್ಚ್ ಹಾಕಿದಾಗ ಮುಖ ಕಾಣಲಿಲ್ಲ. ಆದರೆ ಮೈ ಕೈ ಎಲ್ಲ ಇದ್ದ ಹಾಗೆ ಕಾಣಿಸುತ್ತಿತ್ತು. ಅಜ್ಜ ನಿರಂತರವಾಗಿ ಗಾಳ ಹಾಕಿ ಅದನ್ನು ಎಳೆಯುತ್ತಿದ್ದರು. ನನ್ನ ಅಣ್ಣನ ಸ್ನೇಹಿತರು ಹೆದರಿ ಗಟ್ಟಿಯಾಗಿ ಕಿರಿಚಿಕೊಂಡು ರಭಸದಲ್ಲಿ ಓಡಿ ಹತ್ತಿರವಿದ್ದ ಸಂಬಂಧಿಕರ ಮನೆ ಸೇರಿ ನಡೆದ ಘಟನೆಯೆಲ್ಲ ಅವರಿಗೆ ವಿವರಿಸಿದರಂತೆ. ಅವರು ಆ ಜಾಗ ಹಾಗೆ, ಅಲ್ಲಿ ಅವರಿಗೆ ರಾತ್ರಿ ವಿಚಿತ್ರ ಕೂಗು ಗೆಜ್ಜೆ ಸದ್ದು ಕೇಳಿಸುತ್ತದೆ ಎಂದು ಹೇಳಿದ್ದರು. ರಾತ್ರಿ ಯಾರು ಬಂದು ಏನೆಲ್ಲ ಹೊಳಕ್ಕೆ ಬಿಸಾಕಿ ಹೋಗುತ್ತಾರೋ, ಇನ್ನು ಸಮುದ್ರದಿಂದ ಮೇಲೆ ಬಿದ್ದ ಹೆಣಗಳು ಆ ಹೊಳವನ್ನು ಸೇರುತ್ತದೆಯೋ, ಆ ಹೊಳದ ಸುತ್ತ ಇರುವ ದೊಡ್ಡ ದೊಡ್ಡ ಪೊದೆಗಳು ಭಯಾನಕವಾಗಿದೆ, ಅದರೊಳಗೆ ಏನೇನೋ ನಡೆದಿದೆ ಯಾರಿಗೆ ಗೊತ್ತು ಎಂದು ಹೇಳಿದ್ದರು. ಅವರು ಹೆದರಿ ಆ ರಾತ್ರಿ ಅಲ್ಲೇ ತಂಗಿದರು. ಒಬ್ಬರಿಗೆ ಇನ್ನೊಬ್ಬರಿಗೆ ಹೆದರಿ ಮರುದಿನ ಜ್ವರವೂ ಬಂದಿತ್ತು. ಆದರೆ ಅವರು ಟಾರ್ಚ್ ಅಜ್ಜನ ಮುಖದಿಂದ ಭಯದಲ್ಲಿ ಒಮ್ಮೆಲೆ ತೆಗೆದಾಗ ಮತ್ತೆ ಅಜ್ಜನ ಮುಖ ಕಾಣಿಸ್ತಂತೆ. ಇನ್ನು ಅವರಲ್ಲಿ ಒಬ್ಬರು ಓಡುವಾಗ ಹಿಂತಿರುಗಿ ನೋಡಿದಾಗ ಅಜ್ಜ ನಿರಂತರವಾಗಿ ಗಾಳ ಹಾಕುವುದು, ಗಾಳ ಎಳೆಯುವುದು ಮಾಡುತ್ತಲೇ ಇದ್ದರಂತೆ. ಇದನ್ನು ಮೀನು ಹಿಡಿಯುವ ಅಜ್ಜನ ಕತೆ ಎಂದು ನಮ್ಮಣ್ಣ ಹೇಳಿದರು. ನಿಮಗೆ ಈ ಒಂದು ಅಜ್ಜನ ಕತೆ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.